Indirectly, I am being benefited by your lectures. ವೆರಿ ಗುಡ್. Sir, because ನನಗೆ ಗೊತ್ತಿರಂಗೆ sir, whatever you are teaching, it is not only benefited to the members, whatever they are joining, it is benefited to the family also. I want to ensure that one. ಪ್ರತಿಯೊಬ್ರು ಅವ್ರ ಮನೆಯಲ್ಲಿ ಯಾರ್ಯಾರು ಒಬ್ಬೊಬ್ರು ಕ್ಲಾಸ್ ಸೇರ್ಕೊಂಡಿದಾರೋ ಅದನ್ನ ಅವರು ಫ್ಯಾಮಿಲಿ ಮೆಂಬರ್ಸ್ಗೆ ಅಭ್ಯಾಸ ಮಾಡಿದ್ರೆ ಇಟ್ ಈಸ್ ನಾಟ್ ಓನ್ಲಿ ಫಾರ್ ಇಂಡಿವಿಜುವಲ್, ಇಟ್ ಈಸ್ ಫುಲ್ ಫಾರ್ ದಿ ಫ್ಯಾಮಿಲಿ ಇಟ್ ಸೆಲ್ಫ್. ದೇ ಆರ್ ಬ್ರಿಂಗಿಂಗ್ ಎ ಹೆಲ್ತ್ ಕಾನ್ಸೆಪ್ಟ್ ಅಂತ ಸರ್. ಸೊ ನನಗೂ ಇವಾಗ 34 ಇದ್ದಿದ್ದು 36 ಇದ್ದಿದ್ದು ವೇಟ್ 34 ಮಾಡಿದೀನಿ. 32 ವೇಸ್ಟ್ ಇವಾಗ 32 ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದೀನಿ. ಸೊ ಮುಂಚೆ ನಾವು ಫಾಸ್ಟಿಂಗ್ಸ್ ಎಲ್ಲ ಇರುವಾಗ ಗ್ಯಾಸ್ ಟ್ರಬಲ್ಸ್ ಜಾಸ್ತಿ ಆಗ್ತಾ ಇತ್ತು, ಮತ್ತೆ ಈ ಬೆನ್ನು ಹಿಡ್ಕೊಳ್ಳೋದು, ಮತ್ತೆ ಬ್ಯಾಕ್ ಪೇನ್ಸ್ ಇದೆಲ್ಲ ಇತ್ತು. ಲಾಂಗ್ ರೈಡಿಂಗ್ ಮಾಡುವಾಗ ಪ್ರತಿ ದಿವಸ ಯೂಸ್ ಟು ಟ್ರಾವೆಲ್ ಸಮ್ ಅರೌಂಡ್ 40 to 45 ಕಿಲೋಮೀಟರ್ಸ್. ಇಲ್ಲಿಂದ ನಾವು ಬೀಚ್ ವರೆಗೂ ಟ್ರಾವೆಲ್ ಮಾಡಬೇಕು. ಸೊ ನನಗೆ ಸ್ಪೈನ್ ಎಲ್ಲ ಪ್ರಾಬ್ಲಮ್ ಆಗಿತ್ತು. ಐ ಆಮ್ ಈವನ್ ನೌ ಯೂಸಿಂಗ್ ಬೆಲ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಇವಾಗ ಅಟ್ಲೀಸ್ಟ್ ಐ ಆಮ್ ಸ್ಕಿಪ್ಪಿಂಗ್ ಯೂಸಿಂಗ್ ಬೆಲ್ಟ್ ಆಲ್ಸೋ. ರೆಗ್ಯುಲರ್ ಆಗಿ ಇಲ್ಲ, ಬಟ್ ಆಲ್ಟರ್ನೇಟಿವ್ ಡೇಸ್ ಯೂಸ್ ಮಾಡ್ತಾ ಇದ್ದೀನಿ ಬೆಲ್ಟ್. ಸೊ ಅಲ್ಲಿಗೂ ನನಗೆ ಪೇನ್ಸ್ ರೆಡ್ಯೂಸ್ ಆಗಿದೆ, ಮತ್ತೆ ವೇಟು ರೆಡ್ಯೂಸ್ ಆಗಿದೆ, ಮತ್ತೆ ನಂದು ಇಂಟೇಕ್ ಎಲ್ಲ ಕೂಡ ಕಂಟ್ರೋಲ್ ಆಗಿದೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ಸ್ ಎಲ್ಲ ನಿಮ್ದು ಚಾರ್ಟ್ ನ ಫಾಲೋ ಮಾಡ್ತಾ ಇದ್ದೀನಿ. ಎವ್ರಿ ಡೇ ಮೈ ದಿಸ್ ಒನ್ ಈಸ್ ವಾಟ್ ಐ ಲೈಕ್ಡ್ ಫ್ರಮ್ ಯು ಈಸ್ ಸ್ಮೂದಿ ಕುಡಿಬೇಕು. ಎವ್ರಿ ಡೇ ನನಗೆ ಸ್ಮೂದಿ ಇದ್ರೆ ರಿಯಲಿ ಐ ಆಮ್ ವೆರಿ ಮಚ್ ಹ್ಯಾಪಿ. ನನಗೆ ಅದೇ ನಾನು ಮಾರ್ನಿಂಗ್ ಮತ್ತೆ ಈವ್ನಿಂಗ್ ನನಗೆ ಬರೀ ಸ್ಮೂದಿನೇ ಕೊಟ್ಬಿಡು. ಬಟ್ ಯೂಶಲಿ ಪೀಪಲ್ ಡಸಂಟ್ ಲೈಕ್ ಸ್ಮೂದಿ ಆಕ್ಚುಲಿ, ದಟ್ ಬಟರ್ ಫ್ರೂಟ್ ಒನ್. ಬಟ್ ಆಫ್ಟರ್ ಯು ಆರ್ ಗಿವಿಂಗ್ ದಟ್ ಸಜೆಷನ್ಸ್, ನೀವು ಬನಾನಾ ಹಾಕೊಳ್ಳಿ, ಮತ್ತೆ ನೀವು ಬೇರೆ ಏನಾದ್ರು ಬನಾನಾ ಮತ್ತೆ ಪಪಾಯ ಟೇಸ್ಟ್ ಮಾಡಕ್ಕೆ ಹಾಕೊಳ್ಳಿ ಅಂತ ಹೇಳಿದ್ರಿ. ಸೊ ಅದ್ರ ಮೇಲೆ ನಾವು ಫಾಲೋ ಅಪ್ ಮಾಡ್ತಾ ಇದೀವಿ. ದಟ್ ಈಸ್ ವರ್ಕಿಂಗ್ ಔಟ್ ವೆರಿ ಗುಡ್ ಸರ್ ಆಕ್ಚುಲಿ. ರಿಯಲಿ ವಿ ಆರ್ ಥ್ಯಾಂಕ್ಫುಲ್ ಫಾರ್ ಯು, and really you have to bring this concept to many more peoples in the country. This is not only benefited for particular people, this is for whole nation. It should be brought out sir actually. I am very much thankful to you. ಥ್ಯಾಂಕ್ ಯು. ಇವತ್ತು ಅಲ್ಲ, ನೀವು ಫಾಲೋ ಮಾಡಿದ್ದೀರಾ ಅಂತ ಗೊತ್ತಿತ್ತು. ಅಂದ್ರೆ ನೀವು ಹೇಳ್ತಾ ಇದ್ರು ನಿಮ್ಮ ವೈಫ್ ಬಂದಾಗ ನಮ್ಮ ಹಸ್ಬೆಂಡ್ಗೂ ಇದಿದೆ ಅಂತ. ನಾನು ಹಂಗೆ ಹೇಳಿದೆ, ಹಂಗಂದ್ರೆ ನೀವೇನ್ ಫಾಲೋ ಮಾಡ್ತಿದ್ರೆ ಅವ್ರಿಗೂ ಹೇಳಿ ಅಂತ. ಇವತ್ತು ಅದನ್ನ ನೋಡಿ ಹೆಂಗೆ ಅಂದ್ರೆ ಒಬ್ಬರಿಂದ ಒಂದು ಫ್ಯಾಮಿಲಿಗೆ ಹೆಂಗೆ ಬೆನಿಫಿಟ್ ಆಗತ್ತೆ ಅಂತ ಇದು ಪರ್ಫೆಕ್ಟ್ ಎಕ್ಸಾಂಪಲ್. ಸೊ ಇದೇನ್ ಗೊತ್ತಾ, ಇನ್ನೊಂದು ಹೇಳ್ತೀನಿ, ಫಿಮೇಲ್ಸ್ ಆಗಿರೋದಕ್ಕೆ ನಿಮಗೆ ಮಾಡಿದ್ದಾರೆ. ಗಂಡಸರು ಜಾಯಿನ್ ಆಗಿದ್ರೆ ಹೆಂಗಸರಿಗೆ ಅದು ಬೆನಿಫಿಟ್ ಆಗ್ತಿರ್ಲಿಲ್ಲ. ಹೇಳ್ತಾ ಇದ್ದೀನಿ ಸರ್, ಪ್ರತಿಯೊಬ್ಬರು ಇದು ಫಾಲೋ ಮಾಡ್ಬೇಕು ಸರ್. ಆಫ್ಟರ್ನೂನ್ ಬಂದ್ಬಿಟ್ಟು ಬರೀ ಫ್ರೂಟ್ಸ್ ತಿಂತಾರೆ ಸರ್. ನನಗೋಸ್ಕರ ನಾನು ಪ್ರಿಪೇರ್ ಮಾಡ್ಕೊಂತಾ ಇದ್ದೆ ಸರ್ ಫುಡ್ ನ. ಅಲ್ಲ, ನಾನು ಆಫ್ಟರ್ ಕೋವಿಡ್ ಐ ಸ್ಟಾಪ್ಡ್ ಈಟಿಂಗ್ ಔಟ್ಸೈಡ್ ಸರ್ ಆಕ್ಚುಲಿ. ಲಂಚ್ ಅಲ್ಲಿ ಟು ಟೇಕ್ ಟಿಫಿನ್ ಬಾಕ್ಸ್ ಅಲ್ಲಿ ಫ್ರೂಟ್ ಸಲಾಡ್ ತಗೊಂಡ್ ಹೋಗ್ತಾ ಇದೆ. ಬಟ್ ಆದ್ರೂ ಇಮ್ಯಾಜಿನ್ ಐ ಆಮ್ ಎ ಟಿಟಿ ಪ್ಲೇಯರ್ ಆಕ್ಚುಲಿ. 1 hour 1.5 hour ಟಿಟಿ ಆಡ್ತೀನಿ ಎವ್ರಿ ಡೇ. ನನಗೆ ವೇಟ್ ರೆಡ್ಯೂಸ್ ಆಗಿಲ್ಲ ಡ್ರಾಸ್ಟಿಕ್. ಐ ವಾಸ್ ಹ್ಯಾವಿಂಗ್ ಸ್ಟಮಕ್ ಆಕ್ಚುಲಿ. ಇಟ್ ಇಸ್ ಹೆರಿಡಿಟರಿ ಪ್ರಾಬ್ಲಮ್. my family, my father and my brother and my grandfathers were having it. ಬಟ್ ಇವಾಗ ನನಗೆ ಡ್ರಾಸ್ಟಿಕಲಿ ನನಗೆ ಆ ಫೀಲ್ ಗೊತ್ತಾಗ್ತದೆ. ನನಗೆ ಐ ಹ್ಯಾವ್ ರೆಡ್ಯೂಸ್ ಮೈ ವೆಯ್ಟ್ ಅಂತ. ಮೈ ಆಪ್ಸ್ ಹ್ಯಾವ್ ಕಮ್ ಡೌನ್. ನಂದು ಶರ್ಟ್ ಸೈಜು ಮತ್ತೆ ಪ್ಯಾಂಟ್ ಸೈಜ್ ಎಲ್ಲ ಕೂಡ ಕಮ್ಮಿ ಆಗಿದೆ. ಓಕೆ, ವೆರಿ ಗುಡ್. ನಿಮಗೂ ಬೆನಿಫಿಟ್ ಆಗಿದೆ ಅಂತ ಕೇಳಿ ತುಂಬಾನೇ ಖುಷಿ ಆಯ್ತು. ಇವತ್ತೇ ಫಸ್ಟ್ ಟೈಮ್ ನಾನು ಫೇಸ್ ಟು ಫೇಸ್ ನಿಮ್ಮ ಜೊತೆ ಮಾತಾಡ್ತಿರೋದು. ಅದನ್ನೇ ಕಂಟಿನ್ಯೂ ಮಾಡಿ, ನಿಮ್ಗೆ ಗೊತ್ತಾಗುತ್ತಲ್ವಾ ಅದು ಯಾವ ತರ ಕಂಟಿನ್ಯೂ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ 32 ಬಂದು ಮೇಂಟೈನ್ ಮಾಡ್ಬೋದು. 24 hours 48 hours ಫಾಸ್ಟಿಂಗ್ ಇದ್ದೆ. ಬಟ್ ಐ ವಾಸ್ ನಾಟ್ ಹ್ಯಾವಿಂಗ್ ದಟ್ ಗ್ಯಾಸ್ ಟ್ರಬಲ್ಸ್. ಇಲ್ಲ, ನನಗೆ ಊಟ ಮಾಡ್ಬೇಕು ಅಂತ ಅನಿಸ್ತಾ ಇರ್ಲಿಲ್ಲ ನನಗೆ. ಆ ಟ್ರಿಪಲ್ ಬೇರೆ ವಿ ಯೂಸ್ ಟು ರೆಗ್ಯುಲರ್ಲಿ ಟೇಕ್ ಟ್ರಿಪಲ್ ಆಲ್ಸೋ. ಅದರಿಂದ ಬೆನಿಫಿಟ್ ಆಗ್ತಾ ಇದೆ. ಬಟ್ ಆಲ್ಟರ್ನೇಟಿವ್ಲಿ ನೌ ವಿ ಆರ್ ಟೇಕಿಂಗ್ ಆಲ್ಟರ್ನೇಟಿವ್ಲಿ. ಅದೇ ಲೈಫ್ ಸ್ಟೈಲ್ ಅಲ್ಲಿ ನಾವು ಬೇಡ, ಅದು ರುಟೀನ್ ಆಗಿ ತಗೊಳ್ಳೋದು ಬೇಡ. ಅದಕ್ಕೆ ಆಲ್ಟರ್ನೇಟಿವ್ಸ್ ಡೇ ವಿ ಆರ್ ರೆಗ್ಯುಲರ್ಲಿ ಟೇಕಿಂಗ್ ಅಂಡ್ ವಿ ಆರ್ ಹ್ಯಾವಿಂಗ್ ಲಾಟ್ ಆಫ್ ಕಂಟ್ರೋಲ್ ಓವರ್ ಅವರ್ ದಿಸ್ ಒನ್ ಔಟ್ಸೈಡ್ ಫುಡ್ಸ್ ಐಟಮ್ಸ್ ಅಲ್ಲಿ ನಮ್ ಕಂಟ್ರೋಲ್ ಇದೆ. ನಾವು ಮುಂಚೆ ಎಲ್ಲ ವಾರಕ್ಕೆ ಒಂದ್ಸತಿ ಪಾನಿಪುರಿ, ಮಸಾಲ ಪುರಿ ಮತ್ತೆ ಗೋಬಿ ಮಂಚೂರಿ ಎಲ್ಲ ತಿಂತಾ ಇದ್ವಿ. ಇವಾಗ ಈವನ್ we are going that side also, we doesn't like to eat. We will wait for the turn actually. ಯಾವಾಗ ನಮ್ಗೆ ಇಷ್ಟ ಆಗುತ್ತೋ ಅವಾಗ ಹೋಗಿ ತಿನ್ನೋಣ, ಬೇಡ ಇವಾಗ ಅಂತ. ಅದೇ ಹೆಲ್ತ್ ಮಾಡ್ತಿರೋದಲ್ಲ, ಅದು ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಗೂ ಅಲ್ಲ, ನಾನೇನೋ ಹೇಳ್ತಾ ಇರ್ಬೋದು, ನಾನು ಏನೇ ಹೇಳಿದ್ರು ಮಾಡೋದಿದೆಯಲ್ಲ ಅದು ಇಂಪಾರ್ಟೆಂಟ್ ಇದೆ. ಮಾಡಕ್ ಹೋಗಿಲ್ಲ ಸರ್ ನಾನು. ವಾಟ್ ಎವರ್ ಯು ಹ್ಯಾವ್ ಟ್ರೈನ್ಡ್ ವಿ ಆರ್ ಡೂಯಿಂಗ್ ದಟ್ ಒನ್ ಆಕ್ಚುಲಿ.
whatever is the suggestions, we are every week, every alternative days, your classes are being attended. The next day onwards, you are following the same thing. ಅಷ್ಟೇ ಬೇರೆ ಏನು ಇಲ್ಲ ನಂದು. ನಮ್ದು ಬೇರೆ ಏನೋ ಅಡಿಷನಲ್ ಎಫರ್ಟ್ಸ್ ಏನಿಲ್ಲ. ಎಲ್ಲ ನೀವ್ ಏನ್ ಹೇಳ್ತೀರೋ ಅದನ್ನೇ ಫಾಲೋ ಮಾಡ್ತೀವಿ ನಾವು. ಇನ್ನು ಮುಂದಕ್ಕೂ ಫಾಲೋ ಮಾಡ್ಬೇಕು ಅಂತ ಒಂದು ಆಂಬಿಷನ್ಸ್ ಮತ್ತೆ ಛಲ ಇಟ್ಟಿದೀವಿ. ನೋಡೋಣ ಸರ್, ದಯೆಯಿಂದ ಮಾಡೋಣ ಅಷ್ಟೇ. ಯಾಕಂದ್ರೆ ವಾಟ್ ಎವರ್ ಟೆಲ್ಲಿಂಗ್, ಇಟ್ ಇಸ್ ನಾಟ್ ಫಾರ್ ದಿಸ್ ಒನ್ ಫಾರ್ ಯುವರ್ ಬೆನಿಫಿಟ್, ಇಟ್ ಇಸ್ ಫಾರ್ ಅವರ್ ಬೆನಿಫಿಟ್ಸ್ ಆಕ್ಚುಲಿ. ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.